ಬ್ರದರ್ ನಮಸ್ತೆ. ನಮಸ್ತೆ. ತಮ್ಮ ಪರಿಚಯ ಮಾಡಿಕೊಡಿ, ತಮ್ಮ ಹೆಸರು? ನನ್ನ ಹೆಸರು ಚೇತನ್ ಅಂತ. ಸೀಗೇಹಳ್ಳಿ ಗ್ರಾಮ, ಕೊಡಗೇಹಳ್ಳಿ ಪೋಸ್ಟು, ಯಶವಂತಪುರ ಹೋಬಳಿ, ಬೆಂಗಳೂರು ಸೌತ್ ಡಿಸ್ಟಿಕ್, ಬೆಂಗಳೂರು ನಾರ್ತು. ಬೆಂಗಳೂರು ನಾರ್ತ್. ಸಿಟಿಲಿದ್ರು ಕೂಡ ನಾಟಿ ಹಸುಗಳು ಕಟ್ಕೊಂಡಿದ್ದೀರಾ. ಹಸುಗಳ ಬಗ್ಗೆ ಪರಿಚಯ ಮಾಡಿಕೊಡಿ. ಹಸುಗಳು ಯಾವ ಬ್ಲಡ್ ಲೈನು, ಎಷ್ಟೆಷ್ಟಲ್ಲಾಗಿವೆ? ಸರ್ ಎರಡು ನಮ್ಮ ದೊಡ್ಡವರಿಗೆ ಬಸ್ತಿಯವರಿಗೆ ಹುಟ್ಟಿರೋದು. ಎರಡು ಬಸ್ತಿಯವರಿ ಮಕ್ಕಳೇ. ಇದು ಬಂದು ಈಗ 6 ಕೆಡವೈತೆ. ಇದೇ ಮೊದಲನೇ ಕರು. ನಮ್ಮ ಬಸ್ತಿಯವರಿಗೆ ಹುಟ್ಟಿದ್ದು ಬ್ರಹ್ಮ ಅಂತ ಇತ್ತಲ್ಲ ದೊಡ್ಡೇರಿಲಿ ಮೋಹನಣ್ಣವ್ರ ಹತ್ರ, ಆ ಊರಿಗೆ ಹುಟ್ಟಿರೋದು. ಆ ಊರಿ ಮಗಳು ಈ ಕರು. ಆ ಊರಿ ಮಗಳು, ತಾಯಿ ಹಸು. ತಾಯಿ ಇದು. ಇದು ರಾಮನಗರ ಹತ್ರ ಲಕ್ಕಪ್ಪನಹಳ್ಳಿ ನಿಖಿಲ್ ಅಂತ ಇದೆ. ಒಂದ್ಸಲ ಕೃಷ್ಣನ್ ಕರ ಹುಟ್ಟಿತ್ತು ನೋಡಿ, ಅದ್ರದ್ದು ಆ ತಾಯಿದು. ಎರಡು ಸೂಲ್ ಆಗಿದೆ. ಮೊನ್ನೆ ಲಾಸ್ಟ್ ಟೈಮಲ್ಲಿ ಅಯಗ್ರೀವನ್ಗೊಂದು ಬಿಡಿಸಿದ್ರು 2ನೇ ಸೂಲಿಗೆ. ಅದು ಕರು ಸ್ವಲ್ಪ ಏನೋ ತೊಂದರೆ ಆಗಿ ಅವ್ರ ಹತ್ರನೇ ತೀರ್ಕೊಂಡ್ಬಿಟ್ಟಿತ್ತು. ಅದ್ರ ವಿಷಯ ಗೊತ್ತಾಯ್ತು ನಮಗೂ ಸ್ನೇಹಿತರವರು, ಹಾಗಾಗಿ ಕೊಡ್ತೀನಿ ಅಂದರು, ಹಾಕೊಂಬಂದಿದ್ದು. ಇದು ಕಡೆ ಆಗೈತೆ, ಕಡೆ ಬಿದ್ದೈತೆ. ಮೇಂಟೆನೆನ್ಸ್ ಎಲ್ಲ ಏನು ಮಾಡ್ತಾ ಇದ್ದೀರಾ? ಮೇಂಟೆನೆನ್ಸ್ ನಾರ್ಮಲ್ಲು, ತಿಂಡಿ ಕೊಡ್ತೀವಿ. ಇದಕ್ಕೆ ಫಲ ನಿಲ್ಲಗಂಟ ಏನು ಕೊಡ್ತಾ ಇಲ್ಲ. ಇದಕ್ಕೇನು ತಿಂಡಿ ಇಲ್ಲ, ಬರೀ ಹುಲ್ಲು ನೀರಷ್ಟೇ. ಇವೆರಡಕ್ಕೂ ತಿಂಡಿ ಲೈಟಾಗಿ ಕೊಡ್ತಾ ಇದ್ದೀನಿ. ಅದಕ್ಕೇನಿಲ್ಲ, ಲೈಟಾಗಿ ಒಂದು ಇಡೀ ಆಗಷ್ಟು ಅಮ್ಮಂದ್ರಲ್ಲೇ ಸ್ವಲ್ಪ ಲೈಟಾಗಿ ಕೊಡ್ತೀನಿ ಅಷ್ಟೇ. ಹಾಲು ಬೇರೆ ಇಲ್ವಲ್ಲ ಅಮ್ಮಂದ್ರಲ್ಲಿ. ಈಗ ತಿರ್ಗಾ ಇದು ಫಲ ಆಗಿದೆ. ನಾವು ಎರಡಕ್ಕೂ ಚಕ್ಕೆ ಬೂಸ, ರವೆ ಬೂಸ, ಕಡಲೆ ಒಟ್ಟು, ಪಲ್ಲಿನ ಟೈಮಲ್ಲಿ ಹಿಂಡಿ ಸ್ವಲ್ಪ ಲೈಟಾಗಿ ಹಿಂಡಿ ಕೊಡ್ತೀವಿ. ಯಾವ ಊರಿಗೆ ಫಲ ಆಗಿದೆ ಹಸು? ಈಗ ಮೆಣಸ್ಕಳ್ಳಿ ಸೋಮಣ್ಣವ್ರ ದೊಡ್ಡವರಿಗೆ, ಬಾಲಕೃಷ್ಣ ಅವರಿಗೆ. ಇಲ್ಲಿಂದ ಅಲ್ಲಿಗೆ ಹೋಗಿದ್ರೆ ಕೊಡ್ಸ್ಕೊಂಬರಕ್ಕೆ ಹೋಗ್ತೀವಿ. ಕಾಯಿಸಂಗರ್ ನಿಮಗೆ ಕಾಯಿಸು ಅಂತ ಅಂದರೆ ಒಂದು ಒಳ್ಳೆ ಊರಿಗೆ ಅಲ್ಲ, ಒಂದು ಒಳ್ಳೆ ಹಸಿಗೆ ಒಂದು ಒಳ್ಳೆ ಊರಿಗೆ ಬಿಡಿಸ್ಬೇಕು, ಒಂದು ಒಳ್ಳೆ ಕರು ಬೀಳಬೇಕು ಅನ್ನೋದೊಂದು ಆಸೆ ಅಷ್ಟೇ. ತಾಯಿಗೆ ತಕ್ಕಂತೆ ಬೇಕಲ್ಲ. ಎರಡು ಕೂಡ ಬಸ್ತಿ ಊರಿ ಮಕ್ಕಳನ್ನೇ ಸಾಕೊಂಡಿದ್ದೀರಾ? ಸರ್ ರೀಸನ್ ಏನು? ಸರ್ ಬಸ್ತಿ ಊರಿ ಅಂತ ಅಂದರೆ ನಮ್ಗೆ ಇವತ್ತಿಂದ ಅಲ್ಲ ಸರ್, ನನಗೆ ಬುದ್ಧಿ ಬಂದಾಗಿಂದನೂ ಬಸ್ತಿ ಊರಿ ಮೇಲೆ ಏನೋ ಒಂದು ಆಸೆ. ಹಸುಗಳು ಸಾಕೋದಕ್ಕಿಂತ ಒಂದು ಯಾವುದಾದ್ರೂ ನಾರ್ಮಲ್ ಆಗಿ ಒಂದು ಹಸು ತೊಗೊಂಡು ಬಸ್ತಿ ಊರಿಗೆ ಕ್ರಾಸ್ ಮಾಡಿಸಿ ಅದರಲ್ಲೊಂದು ಕರು ಹುಡ್ಸ್ಕೊಬೇಕು ಮನೇಲಿ ಅನ್ನೋದು ಆಸೆ ಇತ್ತು ತುಂಬ. ಅದನ್ನು ಟ್ರೈ ಮಾಡಿದ್ವಿ ಕೆಲವೊಂದು ಸಲ, ಆಗಲಿಲ್ಲ. ಆಮೇಲೆ ಕಾರಣಗಳಿಂದ ಆ ಟೈಮಲ್ಲಿ ಅಷ್ಟು ಕ್ರೇಜ್ ಇರೋ ಟೈಮ್ ಅಂತಲ್ಲಿ ನಮಗೆ ಹಸು ಇರಲಿಲ್ಲ ಮನೇಲಿ. ಓರಿಗಳು ಕಟ್ಟೋದ್ರಿಂದ ಆ ಟೈಮಲ್ಲಿ ಹಸು ಇರಲಿಲ್ಲ. ಅದಕ್ಕಾಗಿ ಕೊನೆಗೆ ಯಾವಾಗ ಅದು ಸ್ವಲ್ಪ ಡೌನ್ ಆಯಿತು, ಹಂಗೂ ಒಂದು ಕಡ್ಸಿಗೆ ಬಿಡ್ಸೋಣ ಅಂತಲೇ ಹೋಗಿದ್ದು. ನಮ್ಮ ಬ್ಯಾಡ್ ಲಕ್ ಅದು ಇದು ಆಗಲಿಲ್ಲ ಅವತ್ತು. ಹಂಗಾಗಿ ಆಮೇಲೆ ಸ್ವಲ್ಪ ಕಾರಣಾಂತರಗಳಿಂದ ಬಿಡಿಸೋಣ ಅಂತಂದರೆ ಅಷ್ಟರಲ್ಲಿ ಓರಿ ಡೆತ್ ಆಯಿತು. ಹಾಗಾಗಿ ಆ ಬೇಜಾರಿಗೆ ಮನೇಲಿ ಮಡಗಿದ್ರೆ ಸಹ ಅದರ ಬ್ಲಡ್ ಲೈನಲ್ಲೇ ಮಡಗಬೇಕು ಅನ್ನೋದೊಂದು ಆಸೆ. ಏನೋ ಅದ್ರ ಮೇಲೆ ಆ ಓರಿಗೆ ಹುಟ್ಟಿರೋ ಅಂಥ ಕಡ್ಸ್ಗಳು ಓರಿ ಹೆಂಗೋ ಸ್ವಲ್ಪ ಡಲ್ಲಿದ್ರು ಹೆಣ್ಗರುಗಳು ಜೋರಾಗಿ ಹುಟ್ಟಿದ್ದಾವೆ. ಈಗ ಎಲ್ಲ ಸುಮಾರು ಈ ಬನ್ನೂರು ಕಡೆ ಎಲ್ಲ ಸುಮಾರು ಇದ್ದಾವೆ. ಬಸ್ತಿ ಓರಿವು ಅಂದರೆ ಅದರ ನೋಟದಲ್ಲಿ, ಅದ್ರ ಹುಟ್ಟಾಣಿಕೆ, ಹಾವಭಾವದಲ್ಲೇ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಏನೋ ಒಂದು ಅದ್ರ ಮೇಲೆ ಇಷ್ಟ, ಅದಕ್ಕೆ ಅವೇ ಇಕ್ಕಿದ್ರೆ ಅವೇ ಇಕ್ಕಬೇಕು ಅನ್ನೋದೇ. ಮಕ್ಕಳು ಓರ್ಗರುಗಳು ಕೂಡ ತುಂಬಾ ಇದಾವೆ. ನಾವೇ ಒಂದು 4 ಲಕ್ಷಕ್ಕೆ ತೊಗೊಂಬಂದ್ವಿ. ಅದೇ ಬ್ರಹ್ಮನ್ನ, ಇದ್ರಪ್ಪನ್ನ, ಅದನ್ನು ತೊಗೊಂಬಂದು ಒಳ್ಳೊಳ್ಳೆ ಓರಿ ಇದ್ದಾವೆ. ನಾನೇ ತಿರ್ಗಾ ಒಂದು ತರಬಳ್ಳಿ ನಾರಾಯಣ ಸಾಮಣ್ಣವ್ರಿಗೊಂದು ಕೊಡಿಸ್ದೆ, ಅದು ಬಸ್ತಿ ಓರಿನೇ. ಬಸ್ತಿ ಓರಿ ಇದು ಮಗನೇ. ಅವ್ರ ಹತ್ರನೂ ಒಂದು ಹಳೆ ಓರಿ ಇದೆ, ದಾಸಪ್ಪ ಅವ್ರ ಹತ್ರ ಇತ್ತು. ಸುಮಾರು ಇದಾವೆ. ಇನ್ನು ಹೊಸದುರ್ಗದ ಹತ್ರ ಅವ್ರದ್ದು ಒಂದಿದೆ, ಸುಮಾರು ಇದೆ. ಇನ್ನ ಏನೋ ಒಂದು ಹೆಸರು ಮಾಡಿ ಹೋಯ್ತು, ಒಂಥರ ಲೆಜೆಂಡ್ ಅನ್ಬೋದು ಅದನ್ನ. ಹೌದು. ಇನ್ನೊಂದ್ಸಲ ಆ ಥರ ಹುಟ್ಟಲ್ಲ ಬಿಡಿ.
ಅಷ್ಟು ಕರುಗಳು ಪಾಸ್ ಆಗೋಂಥದ್ದಾಗಲಿ ಇಲ್ಲ ಒಂದು ಅಷ್ಟು ಕರುಗಳು ಅಂತ ಹುಟ್ಟವಾಗಲಿ ಯಾವ ಅಂತ ಹುಟ್ಟಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನು ಮುಂದೆ. ಏನೋ ಅದೊಂದು ಕಾಲ ಇತ್ತು, ಇದು ಲೆಜೆಂಡ್ ಅಂತಾರಲ್ಲ, ಆ ಟೈಮ್ ಬಂದು ಹೊರಟೋಯ್ತು ಅಷ್ಟೇ. ಏನೋ ಅದ್ರ ಬ್ಲಡ್ ಲೈನನ್ನು ಉಳಿಸಿ ಅದ್ರ ನೆನಪನ್ನ ತುಂಬ ದಿನ ಇಟ್ಕೊಬೇಕು ಅನ್ನೋದು ಒಂದು ಆಸೆ ಅಷ್ಟೆ. ಚೇತನ್ ಅವ್ರೆ, ಹಂಗೆ ತಮ್ಮ ಮೊಬೈಲ್ ನಂಬರ್ ತಿಳಿಸ್ಕೊಡಿ. 9945192870. ಸೀಗೇಹಳ್ಳಿ ಗ್ರಾಮ, ಮಾಗಡಿ ಮೇನ್ ರೋಡು. ಅಂದರೆ ಇವು ಯಾವ ಸೇಲಿಗೆ ಕೊಡಲ್ಲ? ಇಲ್ಲ ಸರ್, ಯಾವ ಸೇಲ್ ಇಲ್ಲ, ಎಲ್ಲ ಮನೆಗೇನೆ. ಕೊಡೋ ಅಂಥವು ಯಾವೂ ಇಲ್ಲ, ಕೊಡಬಾರ್ದು, ಮನೇಲಿ ಮಡಗಬೇಕು ಅಂತಲೇ ಒಂದು ತುಂಬ ಜನ ಕೇಳ್ತಾರೆ. ಆದರೆ ಒಂದು ಕೊಟ್ಬಿಟ್ರೆ ತಿರ್ಗಾ ಇಂಥ ಬ್ಲಡ್ ಲೈನ್ ಆಗಲಿ ನಾವು ಹುಡುಕಿ ತರೋಕ್ಕಾಗಲ್ಲ. ಇದನ್ನ ನೋಡೋಣ ನೆಕ್ಸ್ಟ್. ಆದರೂ ಎಲ್ಲಾದು ಆಸೆ ಇಲ್ಲ, ಹುಟ್ಟಿದ್ದೆಲ್ಲ ಮಡಿಕೊಬೇಕು ಅನ್ನೋ ಆಸೆ ಇಲ್ಲ, ಎಲ್ಲರೂ ಬೆಳೆಸ್ಲಿ. ಅದನ್ನ ನೋಡೋಣ, ಇನ್ನೊಂದು ಸ್ವಲ್ಪ ಕೆಲವು ದಿನ ಮಡಿಕೊಂಡು ಅದನ್ನ ಬೇಕಾದ್ರೆ ಕೊಡ್ತೀನಿ. ಅಂದರೆ ಬೇರೆ ಯಾರು ಕೇಳ್ಕೊಂಬಂದ್ರೆ ಕರುಗಳು ಬೇಕು ಅಂದ್ರೆ ಕೊಡ್ಸ್ಕೊಡ್ತೀರಾ? ಕೊಡ್ಸ್ಕೊಡ್ತೀನಿ. ಯಾರನ್ನ ಕಾಯಿಸಾಗಿ ಬರೋರು ಇದ್ರೆ ನಾವೇನು ₹1 ಏನು ತಗೊಳಲ್ಲ, ಬೇಕಾದ್ರೆ ನಮ್ಮ ಖರ್ಚೆ ಇಟ್ಕೊಂಡು ಹೋಗಿ ಕರ್ಕೊಂಡೋಗಿ ಕೊಡಿಸ್ತೀವಿ. ಆದರೆ ಕಾಯಿಸಿರ್ಬೇಕು, ನಮಗೂ ಒಂದು ಗೌರವ ಇರಬೇಕು ಕೊಡ್ಸೋಕ್ಕೆ ಹೋದ್ಮೇಲೆ. ಹೌದು, ಚೆನ್ನಾಗಿ ಸಾಕಬೇಕು, ನಾವು ಕೊಡಿಸಿದ್ದು ಅಂತ ಅಂದ್ಬಿಟ್ಟು ಅವ್ರಿಗೂ ಒಂದು ಗೌರವ ಇರಬೇಕು. ಬನ್ನಿ ಮುಂದಕ್ಕೆ ಬನ್ನಿ. ಹಾಂ, ಕಟ್ಬಿಡ್ಲ ಇಲ್ಲ, ಹಂಗೆ ಹಿಡ್ಕೊ. Hey!